ಮಕ್ಕಳಿಗೂ ಭೀಮನ ಅಮಾವಾಸ್ಯೆ ವ್ರತದ ಶುಭಾಶಯಗಳು. ಈ ದಿನ ಹೆಣ್ಣು ಮಕ್ಕಳು ಶಿವನ ದೇವಾಲಯಗಳಿಗೆ ಹೋಗಿ ಶಿವಪಾರ್ವತಿಯನ್ನು ಭಕ್ತಿಯಿಂದ ಆರಾಧಿಸಿ ಮದುವೆಯಾದ ಸ್ತ್ರೀಯರು ತನ್ನ ಗಂಡನ ಆಯುಷ್ಯ ಆರೋಗ್ಯ ಐಶ್ವರ್ಯ ವೃದ್ಧಿಯಾಗಲಿ ಎಂದು ಪ್ರಾರ್ಥಿಸುವುದು. ಇನ್ನೂ ಮದುವೆಯಾದ ಹೆಣ್ಣು ಮಕ್ಕಳು ತಮಗೆ ಭೀಮನಂತೆ ಬಲವಿರುವ ಶಕ್ತಿಶಾಲಿಯೂ ಸಮರ್ಥನೂ ಪುರದ್ರೂಪಿಯೂ ಹಾಗೂ ಆಯುಷ್ಯವಂತನೂ ಆದ ಪತಿ ಸಿಗಲೆಂದು ಭಗವಂತನಲ್ಲಿ ಪ್ರಾರ್ಥಿಸುವುದು ಪೂಜಿಸುವುದು ವಾಡಿಕೆ. ಪತಿವ್ರತ ಧರ್ಮ. ಹಿಂದೂ ಧರ್ಮ ಮತ್ತು ಪುರಾಣಗಳ ಪ್ರಕಾರ ಪತಿವ್ರತ ಧರ್ಮ ಎಂದರೆ ಮಡದಿಯು ತನ್ನ ಪತಿಯೇ ಸರ್ವಸ್ವ ಎಂದು ನಂಬಿ ಅವನಿಗೆ ಮನಸ್ಸು, ಮಾತು ಮತ್ತು ಕಾಯದಿಂದ ಸಮರ್ಪಿತಳಾಗಿ ಸತ್ಯ ಹಾಗೂ ಧರ್ಮದ ದಾರಿಯಲ್ಲಿ ನಡೆಯುವುದಾಗಿದೆ. ಇದು ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀ ಧರ್ಮದ ಅತ್ಯಂತ ಶ್ರೇಷ್ಠ ಹಾಗೂ ಪವಿತ್ರ ಆದರ್ಶವೆಂದು ಪರಿಗಣಿಸಲ್ಪಟ್ಟಿದೆ. ನಿಷ್ಠೆ ಮತ್ತು ಭಕ್ತಿ ಪತಿಯನ್ನು ದೇವರೆಂದು ಭಾವಿಸಿ ಗೌರವಿಸುವುದು ಮತ್ತು ಆತನ ಹಿತವನ್ನು ಬಯಸುವುದು. ಕುಟುಂಬ ನಿರ್ವಹಣೆ. ಮನೆಯ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವುದು, ಹಿರಿಯರನ್ನು ಆರೈಕೆ ಮಾಡುವುದು ಮತ್ತು ಮಕ್ಕಳನ್ನು ಸತ್ಪ್ರಜೆಗಳಾಗಿ ಬೆಳೆಸುವುದು. ಸತ್ಪ್ರವರ್ತನೆ. ಸದಾಚಾರ, ಸಂಯಮ ಮತ್ತು ಸತ್ಯಸಂಧತೆಯಿಂದ ಕೂಡಿದ ಜೀವನ ನಡೆಸಲು ಬದ್ಲಾಗಿರುವುದು. ಅಂದರೆ ತನ್ನ ಮನೆಯೇ ಶ್ರೇಷ್ಠ ದೇವಾಲಯ, ಕೈ ಹಿಡಿದ ಗಂಡನೇ ದೇವರೆಂದು ಭಾವಿಸಿ ಸೇವೆ ಮಾಡುವುದು ಅಥವಾ ತನ್ನ ಪತಿಯಲ್ಲೇ ಭಗವಂತನನ್ನು ಕಾಣುವುದು ಪತಿವ್ರತ ಧರ್ಮದ ನಿಯಮ. ಆಧುನಿಕ ಹೆಣ್ಣುಮಕ್ಕಳಿಗೆ ಪತಿವ್ರತ ಧರ್ಮವೆಂದರೆ ಒಂದು ರೀತಿ ಗುಲಾಮಗಿರಿಯ ಸಂಕೇತ ಎಂದು ಭಾವಿಸುತ್ತಾರೆ. ತಾನು, ಸ್ತ್ರೀಯರು ಪುರುಷನಿಗಿಂತ ಕಡಿಮೆ ಏನಲ್ಲ ಎಂಬ ಭಾವನೆಯನ್ನ ಅತಿರೇಕಕ್ಕೆ ಕೊಂಡೊಯ್ದು ಇಂದು ತಾನು ಗಂಡನಿಗೆ ಸಮಾನಳು ಎಂಬ ಭಾವನೆಯನ್ನು ತುಂಬಿಕೊಂಡಿದ್ದಾರೆ ಆಧುನಿಕ ಹೆಣ್ಣುಮಕ್ಕಳು. ಪತಿವ್ರತ ನಿಯಮವು ಅಥವಾ ವ್ರತವು ಸ್ತ್ರೀ ಪುರುಷರ ಮೇಲು ಕೀಳು ಎಂಬ ಅಸಮಾನತೆಯ ಭಾವದಿಂದ ಸೃಷ್ಟಿಯಾದದ್ದಲ್ಲ. ಬದಲಿಗೆ ಕುಟುಂಬದಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಗೌರವ, ಆದ್ಯತೆ, ಭದ್ರತೆಯನ್ನು ಒದಗಿಸಲು ಜೊತೆಗೆ ಸ್ತ್ರೀಯರು ಆಧ್ಯಾತ್ಮಿಕವಾಗಿಯೂ ಮುಂದುವರೆಯಲು ಸಹಾಯವಾಗುವಂತೆ ಈ ಪತಿವ್ರತ ನಿಯಮವನ್ನ ಸನಾತನ ಹಿಂದೂ ಧರ್ಮದಲ್ಲಿ ಅಳವಡಿಸಲಾಗಿದೆ. ಕುಟುಂಬದಲ್ಲಿನ ಹೆಣ್ಣು ತನ್ನ ಗಂಡನನ್ನ ದೇವರೆಂದು ಭಾವಿಸಿ ಸೇವೆ ಮಾಡುವುದರಿಂದ ಆಕೆಯ ಪತಿ ಸ್ವಭಾವದಲ್ಲಿ ಸಾಮಾಜಿಕವಾಗಿ ಹೇಗೆ ಇರಲಿ, ಆದರೆ ತನ್ನ ಪತ್ನಿಯೊಂದಿಗೆ ಮೃದು ಧೋರಣೆಯಿಂದ ನಡೆದುಕೊಳ್ಳುತ್ತಾನೆ, ಹೆಚ್ಚು ಪ್ರೀತಿ ವಿಶ್ವಾಸವನ್ನು ಇಡುತ್ತಾನೆ. ಈ ಮೂಲಕ ಆಕೆಗೆ ಕೌಟುಂಬಿಕ ಭದ್ರತೆ ಉಂಟಾಗುತ್ತದೆ. ಜೊತೆಗೆ ಸ್ತ್ರೀಯು ಆಧ್ಯಾತ್ಮಿಕವಾಗಿ ಮುಂದುವರೆಯಲು ಬಯಸಿದಲ್ಲಿ ಭಗವಂತನನ್ನು ಹುಡುಕಿಕೊಂಡು ಮನೆಯಿಂದ ಅಥವಾ ಕುಟುಂಬದಿಂದ ದೂರವಾಗಿ ಕಷ್ಟಕರವಾದ ಸಾಧನೆಯನ್ನ ಮಾಡುವ ಅಗತ್ಯ ಇರುವುದಿಲ್ಲ. ಆಕೆ ಆಧ್ಯಾತ್ಮಿಕ ಸಾಧನೆಗಾಗಿ ಕುಟುಂಬವನ್ನು ತೊರೆದರೆ ಮಕ್ಕಳು ಅನಾಥರಾಗುತ್ತಾರೆ. ಆ ಕುಟುಂಬವೇ ತೊಂದರೆಗೆ ಒಳಗಾಗುತ್ತದೆ. ಇದರಿಂದ ಸಾಮಾಜಿಕ ತೊಂದರೆಯೂ ಉಂಟಾಗುತ್ತದೆ. ಹಾಗಾಗಿ ಅತ್ಯಂತ ಸುಲಭವಾಗಿ ಆಧ್ಯಾತ್ಮಿಕವಾಗಿ ಮುಂದುವರೆಯಲೆಂದೇ ಸರ್ವಾಂತರ್ಯಾಮಿಯಾದ ಭಗವಂತನನ್ನ ತನ್ನ ಪತಿಯಲ್ಲೇ ಕಂಡು ಸೇವೆ ಮಾಡಿ ಆ ಮೂಲಕ ಭಗವಂತನ ಪರಿಪೂರ್ಣ ಕೃಪೆಯನ್ನು ಆಧ್ಯಾತ್ಮಿಕವಾಗಿ ಸಂಪೂರ್ಣ ಯಶಸ್ಸನ್ನ ಹೊಂದುವಂತೆ ಸ್ತ್ರೀಯರಿಗೆ ಈ ನಿಯಮವನ್ನ ಅಂದರೆ ಪತಿವ್ರತ ಧರ್ಮವನ್ನ ಸನಾತನ ಹಿಂದೂ ಧರ್ಮ ನೀಡಿದೆ.